ಈ ಎಲ್ಲದರ ಮಧ್ಯೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಮಗದೊಮ್ಮೆ ಹೆಚ್ಚುವರಿ DCMಗಳ ಕೂಗು. ರಾಜಣ್ಣ ಅವರು ಮತ್ತೆ ಅದನ್ನು ಸಮರ್ಥನೆ ಮಾಡಿ ಹೇಳಿದ್ದಾರೆ. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು DCM ಹುದ್ದೆ ಯಾಕೆ, CM ಹುದ್ದೆನೂ ಕೇಳಿ ಹೈಕಮಾಂಡ್ ಬಳಿ ಹೋಗಿ ಅಂತ. ಪ್ರಿಯಾಂಕ್ ಖರ್ಗೆ ಅವರು ಒಂಥರ ಸರ್ಕಾಸ್ಟಿಕ್ ಆಗಿ ಹೇಳ್ತಾರಲ್ಲ. ಅಲ್ಲ, ಸರ್ಕಾಸ್ಟಿಕ್ ಅಲ್ಲ, ಅವರೊಂಥರ ಆಲ್ಮೋಸ್ಟ್ ರೆಪ್ರೆಸೆಂಟ್ಸ್ ದಿ ಹೈಕಮಾಂಡ್ ಇಲ್ಲಿ ಕರ್ನಾಟಕದಲ್ಲಿ. ಯಾರು ಬೇಡ ಅಂದವರು ಅಂತೆಲ್ಲ ಅಂದಿದ್ದಾರೆ. ಯಾರು ಬೇಕಾದರೂ DCM ಆಗ್ಬೋದು ಅಂತೇನೋ DK ಸುರೇಶ್ ವ್ಯಂಗ್ಯ. ಹಾಂ ಹೌದು, ಆ ಹುದ್ದೆನೇ ಹಾಕ್ಬಿಡಿ, ಯಾರು ಬೇಕಾದ್ರೂ ಹಾಕ್ಬೋದು, ಕರೆಕ್ಟ್ ಅದು. KN ರಾಜಣ್ಣ ಬೇಡಿಕೆಯನ್ನು RB ತಿಮ್ಮಾಪುರ ಸಮರ್ಥಿಸಿದ್ದಾರೆ. ಕೊಟ್ಟರೆ ಯಾರು ಬೇಡ ಅಂತಾರೆ, ಹೈಕಮಾಂಡ್ ತೀರ್ಮಾನ ಮಾಡೋದು ಬಿಡಿ ಅಂತ ಪಾಪ DCM ಹೇಳಿದ್ದಾರೆ. ಕೇಳಿ CM ಹುದ್ದೆನೂ ಕೇಳಿ, ಹೋಗಿ ಅಲ್ಲಿ ಹೈಕಮಾಂಡ್ ಹತ್ರ ಕೇಳಬಾರ್ದಂತ ಯಾರ್ದು ಇಲ್ಲ. ಈಗ ನಿಮ್ಮ ಮುಂದೆ ನಾನು ಮಾತಾಡಿದ್ರೆ ನೀವ ನನಗೆ CM ಮಾಡೋರು, ನೀವ DCM ಮಾಡೋರು, DCM ಮಾಡೋದ್ರಿಂದಾನೇ ಎಲ್ಲಾನು ಆಗುತ್ತೆ ಅಂದಿದ್ರೆ 8 ಬಾರಿ ಗೆದ್ದಂತ ರಾಮಲಿಂಗ ರೆಡ್ಡಿ ಅವರಿದ್ದಾರೆ. 8 ವರ್ಷಗಳ ಸುದೀರ್ಘ ಪಕ್ಷಾಧ್ಯಕ್ಷರಾದಂತ ಪರಮೇಶ್ವರ್ ಅವರಿದ್ದಾರೆ. ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ MB ಪಾಟೀಲ್ ಅವರಿದ್ದಾರೆ. ಕಾರ್ಯಾಧ್ಯಕ್ಷರಾದಂತ ಸತೀಶ್ ಜಾರಕಿಹೊಳಿ ಇದ್ದಾರೆ. ಮೈನಾರಿಟಿನಲ್ಲಿ ಜಮೀರ್ ಅಹಮದ್ ಸಾಹೇಬ್ ಇದ್ದಾರೆ. ಒಕ್ಕಲಿಗ ಸಮುದಾಯದಲ್ಲಿ ಕೃಷ್ಣ ಬೈರೇಗೌಡರಿದ್ದಾರೆ. ಮಂಡ್ಯದಿಂದ ಚಲುರಾಯ ಸ್ವಾಮಿ ಅವರಿದ್ದಾರೆ. ಯಾರು ಕೊಟ್ರೆ ಯಾರು ಆಗೋದಿಲ್ಲ, ಮುಖ್ಯಮಂತ್ರಿ ಆಗಕ್ಕೂ ಯಾರು ಒಲ್ಲೆತ್ತಾರೆ. ನಿಭಾಯಿಸುವ ಶಕ್ತಿ ಎಲ್ಲರಿಗೂ ಐತಿ. ಅವ್ರು ಸಲಹೆ ಹೇಳಿದ್ದಾರೆ. ಪ್ರಮುಖವಾಗಿ 3 ಜನ DCMಗಳನ್ನ ಮಾಡಬೇಕು ಪಾರ್ಟಿ ತೀರ್ಮಾನ ಮಾಡ್ತೀವಿ. ನನಗೆ ಅವೆಲ್ಲ ಗೊತ್ತಿಲ್ಲ. ಪದೇ ಪದೇ ಈ ವಿಚಾರ ಯಾಕೆ ಚರ್ಚೆಗೆ ಬರುತ್ತೆ ಸರ್? ನನಗೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ DCM ಹುದ್ದೆಗೆ ಅಡಿಷನಲ್ ಎಕ್ಸ್ಟ್ರಾ ಪವರ್ ಇಲ್ಲ. ಅದೇ ಹಾಗಾಗಿ ಎರಡೂ ಕಡೆಯಿಂದ ಹೇಳೋದು ನಾನು. ಹಾಗಾಗಿ ಶಿವಕುಮಾರ್ ಅವರು ಇನ್ನೊಂದು DCM ಇರಬಾರ್ದು ಅಂತ ಅಪೋಸ್ ಮಾಡೋದಾದ್ರೆ ಅದನ್ನು ಮಾಡಬೇಕಾಗಿಲ್ಲ. ಯಾಕಂದರೆ ಅವ್ರ DCM ಪೋಸ್ಟ್ಗೂ ಹಂಗಾರೆ ಬೆಲೆ ಇಲ್ಲ. DCM ಹ್ಯಾಸ್ ನೋ ಕಾನ್ಸ್ಟಿಟ್ಯೂಷನಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥ ವಿಶೇಷ ಮಾನ್ಯತೆ ಏನು ಇಲ್ಲ ಅದಕ್ಕೆ. ಎರಡನೇದು, DCMಗಳು ಈ ರೀತಿ ಪದೇ ಪದೇ ಮಾಡಿಕೊಂಡು ರಾಜಕೀಯ ತ್ಯಾವಲನ್ನು ತೀರಿಸ್ಕೊಳ್ಳುವ ಚಾಳಿ ರಾಜಕೀಯ ಪಕ್ಷಗಳಿಗಿವೆ, ಇನ್ಕ್ಲೂಡಿಂಗ್ BJP ಆರ್ ಪ್ರಾದೇಶಿಕ ಪಕ್ಷಗಳು ಅಥವಾ ಕಾಂಗ್ರೆಸ್. ಹಾಗಾಗಿ ಇಟ್ ಈಸ್ ಬೆಟರ್, ಹೇಗೆ 4 ಚೀಫ್ ಮಿನಿಸ್ಟರ್ ಮಾಡಿ ಅಂತ ಕೇಳಲ್ವೋ, 6 ಪ್ರೈಮ್ ಮಿನಿಸ್ಟರ್ ಮಾಡೋಣ ಅಂತ ಯೋಚನೆ. ಕಲ್ಕಟ್ಟ ಕಡೆಗೆ ಒಂದು, ಕರ್ನಾಟಕ ಸೌತ್ ಕಡೆಗೆ ಒಂದು, ಮಹಾರಾಷ್ಟ್ರ ಪಶ್ಚಿಮದ ಕಡೆಗೆ ಒಂದು ಅಂತ ಹಂಗೆ ಕೇಳಲ್ವೋ, ಹಾಗೆ ಇದನ್ನು ಕಾನೂನು ಒಳಗಡೆ ಅಳವಡಿಸ್ಬಿಟ್ರೆ ಬೆಟರು ಅನ್ಸತ್ತೆ. ಒಂದೇ ನೋ ಸ್ಟೇಟ್ ಕ್ಯಾನ್ ಹ್ಯಾವ್ ಮೋರ್ ದ್ಯಾನ್ 2 ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಸ್ ಅಂತ ತಂದು ಬಿಡೋದು ಬೆಟರು ಅನ್ಸತ್ತೆ. ಹಾಗೆ ಪ್ರಶ್ನೆನೇ ಬರಲ್ಲ. ಇಲ್ದಿದ್ರೆ ಈ ಚಾಳಿ ಎಲ್ಲಿವರೆಗೆ ಹೋಗತ್ತೆ ಅಂದರೆ, ಇನ್ನೊಂದು 10-15 ವರ್ಷ 20 ವರ್ಷ ನಾವೆಲ್ಲ ಏನಾಗಿರ್ತೀವೋ ಏನಿರ್ತೀವೋ ಗೊತ್ತಿಲ್ಲ ನನಗೆ. ಆ ಟೈಮಲ್ಲಿ ಇಂದು ಕರ್ನಾಟಕ ರಾಜ್ಯದಲ್ಲಿ ಅಥವಾ ಯಾವುದೋ ಒಂದು ರಾಜ್ಯದಲ್ಲಿ ಪ್ರಮಾಣ ವಚನ ನಡೆಯಿತು. ಒಬ್ಬರು ಮುಖ್ಯಮಂತ್ರಿಯು, ಒಬ್ಬರು ಸೂಪರ್ ಮುಖ್ಯಮಂತ್ರಿಯು, ಒಬ್ಬರು ಎಕ್ಸ್ಟ್ರಾರ್ಡಿನರಿ ಮುಖ್ಯಮಂತ್ರಿಯಾಗಿಯೂ, ಇನ್ನು ಉಳಿದವರೆಲ್ಲರೂ ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ಅಂತ ಬಂದರೂ ನನಗೇನು ಆಶ್ಚರ್ಯ ಇಲ್ಲ ಇವ್ರ ಚಾಳಿಗಳಿಗೆ. ಹಾಗಾಗಿ ಇಟ್ ಈಸ್ ಬೆಟರ್ ಟು ಎನಾಕ್ಟ್ ಎ ಲಾ, ನೋ ಸ್ಟೇಟ್ ಕ್ಯಾನ್ ಹ್ಯಾವ್ ಮೋರ್ ದ್ಯಾನ್ 2 ಅಂತನೋ 1 ಅಂತನೋ ಒಂದು ಮಾಡೋದೇ ಬೆಟ್ರು. ಯೋಚಿಸ್ಲಿ. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. DCM DK ಶಿವಕುಮಾರ್ ಇವತ್ತು ಸಹ ಚನ್ನಪಟ್ಟಣ ಪ್ರವಾಸ ಕೈಗೊಂಡ್ರು. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಅಂತ ಜನರ ಸಮಸ್ಯೆಯನ್ನ ಆಲಿಸಿದ್ರು. ಇಷ್ಟು ದಿನ ಚನ್ನಪಟ್ಟಣ ನೆನಪಾಗಿಲ್ವಾ ಅಂತ ಕುಮಾರಸ್ವಾಮಿ ಅವರು ಕೇಳಿದ ಪ್ರಶ್ನೆಗೆ ಸೀಟ್ ಖಾಲಿ ಇರಲಿಲ್ಲ ಅಂತ ಶಿವಕುಮಾರ್ ಟಾಂಗ್ ಕೊಟ್ರು. ಮತ್ತೊಂದು ಕಡೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುವ ಧಾಟಿಯಲ್ಲಿ ನಿನ್ನೆ ಕೇಂದ್ರ ಮಂತ್ರಿ ಮಾತನಾಡಿದ್ದನ್ನ ಮಾಜಿ ಸಂಸದ DK ಸುರೇಶ್ ಆಕ್ಷೇಪಿಸಿದ್ರು. ಅದು ನಮ್ಮ ಸ್ಟೈಲ್, ಅದು ಅಧಿಕಾರಿಗಳಿಗೆ ಎದುರಿಸಿದ್ವಿ ಅಂತ ಹೇಳ್ತಾರೆ ಸರ್. ಆಯ್ತು, ಎದುರಿಸಿದ್ರೆ ಕಂಪ್ಲೇಂಟ್ ಕೊಟ್ಟಿಬಿಡಿ. ಸೀಟು ಖಾಲಿ ಇರಲಿಲ್ವಲ್ಲ, ಪಾಪ ಖಾಲಿ ಇತ್ತಲ್ಲ, ಅವ್ರ ಅನುಭವ ಇತ್ತಲ್ಲ, ಎಲ್ಲ ದೊಡ್ಡ ನಾಯಕರುಗಳೆಲ್ಲ ಇದ್ರಲ್ಲ, ಅವರು ಅವ್ರ ಜನರ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಜನರನ್ನ, ಅಧಿಕಾರಿಗಳನ್ನ ಬೆದರಿಸುವಂತದ್ದು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ, ಈಗಲೂ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ತರುವಂತ ವಿಚಾರ ಅಲ್ಲ. ಸುಳ್ಳು ಹೇಳೋದು, ಆಫೀಸರ್ಸನ್ನು ಹೆದರಿಸೋದು, ಬೆದರಿಸೋದು. ಮಾನ್ಯ DK ಸುರೇಶ್ ಅವರೇ, ನೀವು ಎಲ್ಲರೂ ನಿಮ್ಮ ಹಂತದಲ್ಲಿ ನಿಮಗೆ ತೋಚಿದಂತೆ ಪಾಲನೆ ಮಾಡುವವರೇ. ನೀವು ಯಾರು ಈ ವಿಚಾರದಲ್ಲಿ ಶುದ್ಧ ಪವಿತ್ರದೇನಲ್ಲ. ಕೆಲವರು ಬಹಿರಂಗವಾಗಿ ಹೇಳ್ತಾರೆ. ಯಾಕೆ ಪಬ್ಲಿಕ್ ಮೀಟಿಂಗ್ಗಳಲ್ಲಿ ಎಲ್ಲರೂ ಹೆದರಿಸ್ಲಿಲ್ವಾ ಹಿಂದೆ ಇಲ್ಲ? ಯಾಕೆ ಸುಮ್ಮನೆ ಬಿಡ್ತೀರಿ ಉಡಾಫೆನ? ಎಲ್ಲರೂ ಅದೇ ಕೆಲಸ ಮಾಡೋರೆ, ನಿಮ್ಮ ಮಲ್ಕೊಂಡು ತಕ್ಕಂತೆ. ಈ ಸರ್ಕಾರಗಳು ವಿರೋಧ ಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯನವರು ನಾವು ಅಧಿಕಾರಕ್ಕೆ ಬರ್ತಾ ಇದ್ದೀವಿ 3 ತಿಂಗಳಲ್ಲಿ ನೋಡ್ತಾ ಇರಿ ಆಫೀಸರ್ಸ್ ಅಂತ ಹೇಳಲ್ವಾ? ಹಾಗೆ ಇನ್ಯಾರ BJP ಅವರು ಹೇಳಲ್ವಾ? ಎಲ್ಲರೂ ಅದೇ ಕೆಲಸ ನಿಮಗೆ.
ಸೀಟ್ ಖಾಲಿ ಇಲ್ಲ ಅನ್ನೋದು ಕರೆಕ್ಟು, ಬಟ್ ಸರ್ಕಾರ ಸೇವೆ ಮಾಡಬೇಕಾದ ಸರ್ಕಾರ ಸೀಟ್ ಖಾಲಿ ಆಗ್ಲಿ ಆಮೇಲೆ ನೆನ್ಪು ಖಾಲಿ ಆದ ಮಾಡ್ಕೊತೀವಿ ಮೇಲೆ ಅಂತಲ್ಲ. ಬಂದು ಸಹಕಾರ ಸರ್ಕಾರ ಅಲ್ಲ. ನಿಜ. ಖಾಲಿ ಇಲ್ದಿದ್ದಾಗಲೂ ಇರಬೇಕು ಸರ್ಕಾರ ಮತ್ತು ಸಹಕಾರ. ಯಾಕಂದ್ರೆ ನೀವು ರಾಜ್ಯಕ್ಕೆ DCM. ಅದು ಕೆಲವು ಕ್ಷೇತ್ರಗಳಲ್ಲಿ ಈ ಸರ್ಕಾರದಲ್ಲಿ ಇದೆ ಅಂತ ನಾನು ಅನ್ಕೊಂಡಿಲ್ಲ. ಕೆಲವು ಕ್ಷೇತ್ರ ಇಲ್ಲ, ಕೆಲವು ಕ್ಷೇತ್ರಗಳಲ್ಲಿ ಯಾಕೆ ಸರ್ ಹಾಗೆ? ಅವ್ರವ್ರ MLAಗಳಿಗೆ ಗೊತ್ತದು, ಹೇಳ್ಕೋತಾರೆ. 18ನೇ ಲೋಕಸಭೆಯ ಮೊದಲ ಅಧಿವೇಶನ ಇವತ್ತು ಆರಂಭವಾಯಿತು. ಕಲಾಪಕ್ಕೆ ಮುನ್ನ ಮೊದಲು ಮಾತನಾಡಿದ್ದ ಮೋದಿಯವರು ಲೋಕಸಭೆ ಚುನಾವಣೆಯ ಫಲಿತಾಂಶ ನಮ್ಮ ಸರ್ಕಾರದ ನೀತಿಗೆ ಸಿಕ್ಕಿದ ಅನುಮೋದನೆ ಅಂತ ವ್ಯಾಖ್ಯಾನಿಸಿದ್ರು. ಇನ್ನು ಪ್ರೋಟರ್ಮ್ ಸ್ಪೀಕರ್ ನೇಮಕಾತಿಯಲ್ಲಿ ಉಲ್ಲಂಘನೆ ಆಗಿದೆ ಅಂತೇನೋ ಆರೋಪಿಸಿ ಪ್ರತಿಪಕ್ಷದವರು. ಅದು ಏನು ದೊಡ್ಡ ಉಲ್ಲಂಘನೆ ಅದು. ಈಗ ಯಾರೋ ಒಬ್ರು ಅವ್ರು ಆದವ್ರು ಏನು ಮಾಡಿಬಿಡ್ತಾರೆ. ಪ್ರೋಟರ್ಮ್ ಸ್ಪೀಕರ್ ಅಂದರೆ ರೆಗ್ಯುಲರ್ ಸ್ಪೀಕರನ್ನು ಆಯ್ಕೆ ಮಾಡುವುದಕ್ಕೆ ಮೊದಲು ಕುರ್ಚಿಯನ್ನು ಖಾಲಿ ಬಿಡಬಾರದು, ವ್ಯಾಕ್ಯೂಮ್. ನಂಬರ್ 1. ನಂಬರ್ 2, ಅವರ ಆಯ್ಕೆ ಆಗುವುದರ ಒಳಗಡೆಯಲ್ಲಿ ಈ ಸದಸ್ಯರು ಯಾರ್ಯಾರು ಗೆದ್ದು ಹೋಗಿದ್ದಾರೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋವರೆಗೂ ಅವರು ಸದಸ್ಯರಾಗಲ್ಲ. ಹಾಗಾಗಿ ಅವರಿಗೆ ಅದನ್ನು ಬೋಧಿಸುವುದು. ಇದು ಬಿಟ್ಟು ಇನ್ನು 4 ಆಣಿ ಕೆಲಸ ಇಲ್ಲ. ಇದನ್ನೇ ರಿಜಿಜು ಅವರು ಕೂಡ ಹೇಳಿದ್ರು. 4 ಆಣಿ ಕೆಲಸವಿಲ್ಲ ಅವ್ರಿಗೆ. ಸುಮ್ಮನೆ ಇನ್ಫ್ಯಾಕ್ಟ್ ಅದು ಪನಿಷ್ಮೆಂಟು ನನ್ನ ಪ್ರಕಾರ. ಪನಿಷ್ಮೆಂಟ್ 2 ದಿನ 500 ಚಿಲ್ಲರೆ ಜನರದ್ದು ಅದೇ ರಾಗ ಅದೇ ಹಾಡು ಕೆಲ್ಸಕ್ಕೆ ಕೂತಿರ್ಬೇಕು. ಪನಿಷ್ಮೆಂಟ್ ಅದು. ಏನು ದೊಡ್ಡದು. ಏನೆಯೋ ಯಾರೂ ಸಂವಿಧಾನವನ್ನು ಮುಟ್ಟಲು ಸಾಧ್ಯವಿಲ್ಲ ಅಂತ ಇವತ್ತು ಕಾಂಗ್ರೆಸ್ನವರೆಲ್ಲ ಮಾಡಿದಾರಂತೆ ಪ್ರೊಟೆಸ್ಟು ಸದನದಲ್ಲಿ. ಕರೆಕ್ಟು, ಯಾರೂ ಮುಟ್ಟಕ್ಕಾಗಲ್ಲ. ಅದನ್ನ ಮುಟ್ತೀನಿ ಅಂತ ಯಾರ ಧೈರ್ಯ ಯಾರು ಹೇಳಿದ್ದಾರೆ ಮುಟ್ಟಕ್ಕಾಗತ್ತೆ ನಮ್ಮ ಕೈಯಲ್ಲಿ ಅಂತ? ಅದೊಂದು ಭಾವನೆ ಅನಂತಕುಮಾರ್ ಹೆಗಡೆ ಅದವ್ರ ವೈಯಕ್ತಿಕ, ಅಕಾರ್ಡಿಂಗ್ ಟು ಬಿಜೆಪಿ. ಅದಕ್ಕೆ ಪಕ್ಷ ತೀರ್ಮಾನ ಮಾಡ್ಕೊಳ್ತು. ವೈಯಕ್ತಿಕ. ಕಾಂಗ್ರೆಸ್ಸಲ್ಲಿಗೆಲ್ಲ ಸ್ಟಾಂಪ್ ಇತ್ತೋಡ್ರ ಶಶಿ ತರೋ ಯಾರು ಹೇಳಿದ್ರೆ ವೈಯಕ್ತಿಕ ಅದಲ್ವ, ಅದು ವೈಯಕ್ತಿಕ. ಯಾರು ಹೇಳಿದಾರೆ ಮಾಡೋಕ್ಕಾಗತ್ತೆ ಅಂತ, ಮಾಡ್ತೀವಿ ಅಂತ? ಯಾರೂ ಹೇಳಿಲ್ಲ, ಮಾಡೋಕ್ಕಾಗೋದು ಇಲ್ಲ. ಒಂದು ವೇಳೆ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನವನ್ನು ವಿಪರೀತವಾದ ಪರೀಕ್ಷೆಗೆ ಒಡ್ಡಿದ್ರೆ ಅದು ನನಗೆ 2 ವಿಚಾರದಲ್ಲಿ ಕಾಣುತ್ತೆ ಈ ದೇಶದ ಇತಿಹಾಸದಲ್ಲಿ. ನಂಬರ್ 1, ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿಯನ್ನು ತಂದಾಗ ವಿ ಚಾಲೆಂಜ್ಡ್ ಅವರ್ ಓನ್ ಕಾನ್ಸ್ಟಿಟ್ಯೂಷನ್ ಅವತ್ತಿನ ದಿನ. ನಂಬರ್ 2, ಶಾಬಾನು ಕೇಸ್. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ರಿವರ್ಸ್ ಮಾಡಿ ನೀವು ಕಾನ್ಸ್ಟಿಟ್ಯೂಷನಲ್ಲಿ ತಂದಿದ್ದಿತ್ತು. ಇದೆರಡೇ ಟೈಮ್ ನನ್ನ ಪ್ರಕಾರದಲ್ಲಿ. ಈಗ ಕೇಳ್ಬೇಕು, ಯಾಕೆ ಮೌನ? ಏನೇ ಅದು ಅವ್ರಿಗೆ ಬಿಟ್ಟಿತ್ತು ರಾಜಕಾರಣ. आजादी के बाद दूसरी बार किसी सरकार को लगातार तीसरी बार सेवा करने के लिए देश की जनता ने अवसर दिया है. मतलब उसकी नीयत पर मोहर लगाई है. उसकी 18ನೇ ಲೋಕಸಭೆಯ ಮೊದಲ ದಿನವಾದ ಇವತ್ತು ಪ್ರಧಾನಿ ಮೋದಿ ಇದು ಅನುಮೋದನೆ. ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಸೋತೋಗ್ಬಿಟ್ಟಿದ್ದಾರೆ ಮೋದಿ ಅಂತ. ಇದೆರಡೂ ಅಲ್ಲ. ಹೇಗೆ ಸರ್? ಕಾಂಗ್ರೆಸ್ನ ಆಡಳಿತ ನೀವು ನಡೆಸಬೇಕು ಅಂತ ಜನ ಹೇಳಿಲ್ಲ. ಅವ್ರಿಗೂ ಪೂರ್ಣ ಬಹುಮತ ಕೊಡ್ಲಿಲ್ಲ. ಪೂರ್ಣ ಅಲ್ಲ, ಪೂರ್ಣ ಏನೋ ನಿಮ್ಗೆ ಒಳ್ಳೆ ಕಥೆ ಆಯ್ತು ನಿಮ್ಗೆ. ಸುಮ್ಮನೆ BJP ಅವ್ರಿಗೂ ಸಂಪೂರ್ಣ ಬಹುಮತವನ್ನು ಇದ್ದಿದ್ದನ್ನು ಕಳೆದಿದ್ದಾರೆ, ಕೊಟ್ಟಿಲ್ಲ. ಹಾಗಾಗಿ ಯಾರ್ದೋ ಒಬ್ರದ್ದು ಸೋಲು ಅಂತಾನು ನಿಶ್ಚಿತವಾಗಿ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಇವ್ರು ಯಾರೋ ಒಬ್ರದ್ದು ವಿಪರೀತ ಗೆಲುವು ಅಂತಾನು ನಿಶ್ಚಿತವಾಗಿ ವ್ಯಾಖ್ಯಾನ ಮಾಡೋಕ್ಕಾಗಲ್ಲ. ಅವ್ರು ನಿರೀಕ್ಷೆ ಮಾಡಿದ್ ಬರಲಿಲ್ಲ ಅಂದ ಮಾತ್ರಕ್ಕೆ ಸೋಲು ಆಗಲ್ಲ. ಉತ್ತರ ಪ್ರದೇಶದಲ್ಲಿ ಅವ್ರಿಗೆ ಜಾಸ್ತಿ ಸೀಟ್ ಬಂದಿದೆ, ವಿಕ್ಟ್ರಿ. ಅಲ್ಲಿ ನೋಡಿದ್ರ ಯೋಗಿ ಸರ್ಕಾರ, ಮೋದಿ ಸರ್ಕಾರ, ಡಬಲ್ ಎಂಜಿನ್ ಡಮಾರ್ ತಿರಸ್ಕಾರ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸರ್ಕಾರ ಇದ್ದಾಗ ಕಡಿಮೆ ಬಂದಿದೆ. ಅದನ್ನ ಏನಂತ ಕರಿಬೇಕು, ವಿಕ್ಟ್ರಿನಾ ಸೋಲಾ? ಒಂದಿದ್ದನ್ನು 9ಕ್ಕೆ ರೈಸ್ ಮಾಡ್ಕೊಂಡು ಅದೇ ಬೇರೆ ವಿಚಾರ. ಅದು ಬೇರೆ ವಿಚಾರ. ಹಾಗಾಗಿ ಇಟ್ ಈಸ್ ನಾಟ್, ಈ ಎಲೆಕ್ಷನ್ಸ್ ಭಾಳ ಕನ್ಫ್ಯೂಸಿಂಗ್. ಇದು ಈ ದೇಶದ ಜನ ಕೊಟ್ಟಿರೋ ತೀರ್ಪು. ಒಂದು ಕಡೆ 2 ಬಾರಿ ಸತತವಾಗಿ BJPಗೆ ಬಹುಮತವನ್ನು ಕೊಟ್ಟಿದ್ದ ಜನ ಈ ಸರಿ ಅವರಿಗೆ ಬಹುಮತ ಕೊಟ್ಟಿಲ್ಲ. ಬೇರೆ ಕಾಂಗ್ರೆಸ್ ನಾವು ಗೆದ್ದಿದ್ದೀವಿ ಅಂತ ಭಾವಿಸೋದಾದ್ರೆ ಏಕಪಕ್ಷವಾಗಿ ರಾಷ್ಟ್ರೀಯ ಪಕ್ಷವಾಗಿ ಗೆಲುವಲ್ಲ, ಸರ್ಕಾರ ರಚನೆಗೆ ನಾಯಕತ್ವ ವಹಿಸ್ಕೊಳ್ಳೋಕೆ ಹತ್ರನೂ ಹೋಗೋಕ್ಕಾಗಿಲ್ಲ. ಜಸ್ಟ್ 100 ಸೀಟು ಹೆಚ್ಚು ಕಡಿಮೆ ಈಚೆ ಆಚೆ. ಹಾಗಾದ್ರೆ ಇನ್ನು ಕಾಂಗ್ರೆಸ್ಸು ತಾನಾಗಿ ಬಹುಮತವನ್ನು ಪಡೆದು ಕೇಂದ್ರದಲ್ಲಿ ಅಧಿಕಾರ ರಚನೆ ಮಾಡೋದು ಯಾವಾಗ ಅಂತ ಕೇಳಿದ್ರೆ ಯಾರಿಗೂ ಉತ್ತರ ಇಲ್ಲ. ಅವಾಗ ಅದು ಸೋಲೆ. ಒಂದು ಕಾಲದಲ್ಲಿ ಅವರೇ ತಾನೇ ಮಾಡ್ತಾ ಇದ್ದಿದ್ದು. ಈ ಚುನಾವಣೆನ ಅವರವರಿಗೆ ತೋಚಿದಂತೆ ಲಾಭಕ್ಕೆ ತಕ್ಕಂತೆ ವಿಶ್ಲೇಷಣೆ ಮಾಡ್ಕೋಬಹುದು ಯಾರು ಬೇಕಾದ್ರು. ಬಿಜೆಪಿಯವರು ಇದೇನು ಸೋಲಲ್ವಲ್ಲ, ನಮ್ಮ ಇಂಡಿಯಾ ಬಂದಾಯ್ತಲ್ಲ ಅನ್ಬೋದು. ಇಬ್ಬರೂ ಸೋಲಲ್ಲಿ ಗೆಲುವು ಅಡಗಿದೆ,
ಗೆಲುವಲ್ಲಿ ಸೋಲು ಅಡಕಿದೆ ಇಬ್ಬರಿಗೂ. ಇಬ್ಬರಿಗೂ ಪಾಠ. ಎಸ್. 18ನೇ ಲೋಕಸಭೆಯ ಮೊದಲ ದಿನವಾದ ಇವತ್ತು ಪ್ರಧಾನಿ ಮೋದಿ ಮತ್ತು ಸಂಪುಟ ಸದಸ್ಯರು ಸೇರಿ 280 ಸಂಸದರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇದರಲ್ಲಿ ಕರ್ನಾಟಕದ 28 ಸಂಸದರು ಇದ್ದಾರೆ. ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ, ಸೋಮಣ್ಣ, ಶೋಭಾ ಕರಂದ್ಲಾಜೆ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಮಂಜುನಾಥ ದೇವರು ಹಾಗೂ ಮತದಾರರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಕೋಟಾ ಶ್ರೀನಿವಾಸ್ ಪೂಜಾರಿ ಕನ್ನಡದ ಶಾಲು ಧರಿಸಿದರೆ, ಡಾಕ್ಟರ್ ಸುಧಾಕರ್ ಹಸಿರು ಶಾಲು ಹಾಕಿದ್ರು. ತೇಜಸ್ವಿ ಸೂರ್ಯ ಪಂಚೇಶಲ್ಯ ಧರಿಸಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ತುಳುನಾಡು ದೈವಗಳ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತ್ರ ಸಂಸ್ಕೃತದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದು ವಿಶೇಷವಾಗಿತ್ತು. ಇನ್ನು ಸಂಸತ್ಗೆ ಪ್ರವೇಶಕ್ಕೂ ಮುನ್ನ ಸಚಿವ ಸೋಮಣ್ಣ ಸಂಸತ್ ಭವನದ ಮೆಟ್ಟಿಲುಗಳಿಗೆ ನಮಸ್ಕರಿಸಿದರು. नरेंद्र दामोदर दास मोदी जो लोकसभा का ಪ್ರಹ್ಲಾದ್ ವೆಂಕಟೇಶ್ ಜೋಶಿ ಎಂಬ ಹೆಸರಿನವನಾದ ನಾನು ಲೋಕಸಭೆಯ ಸದಸ್ಯನಾಗಿ ಚುನಾಯಿತನಾದವನಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಎಂಬ ಹೆಸರಿನವನಾದ ನಾನು ಲೋಕಸಭೆಯ ಸದಸ್ಯನಾಗಿ ನಾನು ವಿ ಸೋಮಣ್ಣ ಎಂಬ ಹೆಸರಿನ ನಾನು ಲೋಕಸಭೆಯ ಸದಸ್ಯನಾಗಿ ಚುನಾಯಿತನಾದವನಾಗಿ ಡಾಕ್ಟರ್ ಚೋಳೇನಹಳ್ಳಿ ನಂಜಪ್ಪ ಮಂಜುನಾಥ್ ಎಂಬ ಹೆಸರಿನವನಾದ ನಾನು ಲೋಕಸಭೆಯ ಸದಸ್ಯನಾಗಿ ಚುನಾಯಿತವಾದನಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ. ಶೋಭಾ ಕರಂದ್ಲಾಜೆ ಎಂಬ ಹೆಸರಿನವಳಾದ ನಾನು ಲೋಕಸಭೆಯ ಸದಸ್ಯರಾಗಿ ಚುನಾಯಿತಳಾದಳಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತ. ಅಹಂ ವಿಶ್ವೇಶ್ವರ ಹೆಗಡೆ ಕಾಗೇರಿ ಲೋಕಸಭಾಯಾಃ ಸದಸ್ಯತ್ವೇನ ನಿರ್ವಾಚಿತಃ ನಿಶ್ಚಯೇನ ಪರಮೇಶ್ವರಸ್ಯ ನಾಮ್ನಾ ಶಪೇ ಯದಹಂ ವಿಧಿನಾ ಸ್ಥಾಪಿತಂ. ಆಲ್ ರೈಟ್. ಎಲ್ಲರೂ ಓದ್ ತೊಗೊಂಡಿದ್ದಾರೆ. ಕರ್ನಾಟಕದವರೆಲ್ಲ ಓದು ತೊಗೊಂಡಂಗೆ ಆಯಿತು. ಇನ್ನು ಬೇರೆ ರಾಜ್ಯಗಳವ್ರು ತಗೋಬೇಕು, ತಗೋತಾರೆ. ನಾಳೆನಾ ಯಾವತ್ತು ಒಂದಿನ ನಾಳೆನೂ ಯಾರು ತಗೊಳ್ಳದೇ ಇದ್ರೆ ಆಮೇಲೆ ನಿಧಾನಕ್ಕೆ ತಗೋತಾರೆ. ಅವ್ರು ಇಷ್ಟಪಟ್ಟಾಗ 6 ತಿಂಗಳಲ್ಲಿ ತಗೋಬೇಕು.